ಕುಂಭರಾಶಿಯವರೇ, ನೀವು ಮಾಡುತ್ತಿರುವ ಯಾವುದೇ ಕೆಲಸವನ್ನು 2 ನಿಮಿಷಗಳ ಕಾಲ ಬಿಟ್ಟು ಬಿಡಿ ಮತ್ತು ನನ್ನ ಮಾತನ್ನು ಬಹಳ ಗಮನವಿಟ್ಟು ಕೇಳಿ. ಏಕೆಂದರೆ ಜುಲೈ 20ರಿಂದ ಜುಲೈ 31ರವರೆಗಿನ ಸಮಯವು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು, ಟರ್ನಿಂಗ್ ಪಾಯಿಂಟ್ ಎಂದು ಸಾಬೀತಾಗಲಿದೆ. ಯಾರು ನಿಮ್ಮನ್ನು ಅಳಿಸಿದ್ದಾರೋ, ನಿಮಗೆ ನೋವು ನೀಡಿದ್ದಾರೋ ನಂಬಿ ಪ್ರಕೃತಿಯು ಅವರ ಲೆಕ್ಕಾಚಾರವನ್ನು ಚುಕ್ತಾ ಮಾಡಿದೆ ಮತ್ತು ಅವರ ಪಾಪದ ಕೊಡ ತುಂಬಿದೆ. ನಿಮ್ಮ ಹೋರಾಟದ ದಿನಗಳು ಈಗ ಹಿಂದೆ ಉಳಿದಿವೆ. ಇಂದಿನ ಈ ಅತ್ಯಂತ ವಿಶೇಷವಾದ ವಿಡಿಯೋದಲ್ಲಿ ನಾನು ನಿಮಗೆ 4 ಅತಿ ದೊಡ್ಡ ಮತ್ತು ನಿಖರವಾದ ಭವಿಷ್ಯವಾಣಿಗಳನ್ನು ನೀಡಲಿದ್ದೇನೆ. ಈ 4 ಭವಿಷ್ಯವಾಣಿಗಳಲ್ಲಿ ಸಂಖ್ಯೆ 2 ಮತ್ತು ಸಂಖ್ಯೆ 4 ನೇರವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಹಣ ಮತ್ತು ನಿಮ್ಮ ಗೌರವಕ್ಕೆ ಸಂಬಂಧಿಸಿದೆ. ನೀವು ಈ ವಿಡಿಯೋವನ್ನು ನಿರ್ಲಕ್ಷಿಸಿದರೆ ನಂತರ ನೀವು ಕೇವಲ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಒಳಿತಿಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿ ನೋಡಿ. ಈ ಸಮಯವು ಮುಖ್ಯವಾಗಿ ಸತ್ಯವು ಬಹಿರಂಗಗೊಳ್ಳುವ ಮತ್ತು ನಿಮ್ಮ ಹಿಂದಿನ ಕರ್ಮಗಳ ಲೆಕ್ಕ ಪರಿಶೋಧನೆಯ ಆಡಿಟ್ ಸಮಯವಾಗಿದೆ. ನಿಮ್ಮ ಮೊದಲ ಮನೆ ಅಂದರೆ ಲಗ್ನದಲ್ಲಿ ರಾಹುವಿನ ಸಂಚಾರ ನಿರಂತರವಾಗಿ ಮುಂದುವರಿದಿದೆ. ಲಗ್ನದಲ್ಲಿರುವ ರಾಹುವು ವ್ಯಕ್ತಿಗೆ ಭ್ರಮೆ, ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್ ಮತ್ತು ತಪ್ಪು ಗ್ರಹಿಕೆಗಳನ್ನು ನೀಡುತ್ತಾನೆ. ಕಳೆದ ಸಾಕಷ್ಟು ಸಮಯದಿಂದ ನೀವು ನಿರಾಕರಣ, ಅಪಖ್ಯಾತಿಯನ್ನು ಎದುರಿಸಬೇಕಾಗಿತ್ತು. ಜನರು ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಬೆಳೆಸಿಕೊಂಡರು ಮತ್ತು ನಿಮಗೆ ಮಾನಸಿಕ ಕಿರುಕುಳವನ್ನು ನೀಡಲಾಯಿತು. ಆದರೆ ಜುಲೈ 21ರ ನಂತರ ಸಮಯವು ಒಂದು ದೊಡ್ಡ ಪರಿಹಾರವನ್ನು ತರುತ್ತಿದೆ. ಏಕೆಂದರೆ ಶತ್ರು ಸ್ಥಾನದಲ್ಲಿರುವ ನಿಮ್ಮ 6ನೇ ಮನೆಗೆ ಸೂರ್ಯನು ಪ್ರವೇಶಿಸಿದ್ದಾನೆ. ಸೂರ್ಯನ ಈ ಸಂಚಾರವು ನಿಮಗೆ ಬೆನ್ನ ಹಿಂದೆ ನಡೆಯುತ್ತಿರುವ ಪಿತೂರಿಗಳನ್ನು ಬಯಲು ಮಾಡುತ್ತದೆ. ನಿಮ್ಮನ್ನು ಕೀಳಾಗಿ ಕಾಣಲು ಪ್ರಯತ್ನಿಸಿದವರು ಈಗ ತಮ್ಮ ತಪ್ಪನ್ನು ಅರಿತು ನಿಮ್ಮಲ್ಲಿ ಕ್ಷಮೆ ಕೇಳುತ್ತಾರೆ. ಕಳಂಕಿತಗೊಂಡಿದ್ದ ನಿಮ್ಮ ಸಾಮಾಜಿಕ ಚಿತ್ರವು, ಇಮೇಜ್ ಮತ್ತೆ ಗೌರವಾನ್ವಿತವಾಗುತ್ತದೆ. ನೀವು ಕೇವಲ ಒಂದು ವಿಷಯವನ್ನು ನೆನಪಿನಲ್ಲಿಡಬೇಕು. ಅದೇನೆಂದರೆ, ರಾಹುವಿನ ಕಾರಣದಿಂದಾಗಿ ಯಾವುದೇ ಮಾನಸಿಕ ಭ್ರಮೆಗೆ ಬಲಿಯಾಗಬೇಡಿ. ನಿಮ್ಮ ಆಲೋಚನೆಯನ್ನು ನೀವು ಸ್ಪಷ್ಟವಾಗಿರಿಸಿಕೊಂಡರೆ ಇದೇ ರಾಹು ನಿಮ್ಮ ವ್ಯಕ್ತಿತ್ವವನ್ನು ಎಷ್ಟೊಂದು ಪ್ರಭಾವಶಾಲಿಯನ್ನಾಗಿ ಮಾಡುತ್ತಾನೆಂದರೆ, ಉನ್ನತ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನಿಮ್ಮ ಪರವಾಗಿ ನಿಲ್ಲುವುದನ್ನು ನೀವು ನೋಡುತ್ತೀರಿ. ವೃತ್ತಿ ಮತ್ತು ವ್ಯವಹಾರದ ದೃಷ್ಟಿಯಿಂದ ಈ ಅವಧಿಯು ಅತ್ಯಂತ ಸಕ್ರಿಯವಾಗಿರಲಿದೆ. ಕೆಲಸದ ಸ್ಥಳದಲ್ಲಿ ನೀವು ಅತ್ಯಂತ ಔಟ್ ಆಫ್ ದ ಬಾಕ್ಸ್ ಮತ್ತು ಅದ್ಭುತ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ 5ನೇ ಮನೆಯಿಂದ ಹೊರಬಂದು ಸೂರ್ಯನು ಈಗ 6ನೇ ಮನೆಯಲ್ಲಿರುವ ಕರ್ಕಾಟಕ ರಾಶಿಗೆ ಅಂದರೆ ಜಲತತ್ವಕ್ಕೆ ಬಂದಿದ್ದಾರೆ. 6ನೇ ಮನೆಯು ಉದ್ಯೋಗ ಮತ್ತು ಸ್ಪರ್ಧೆಯದ್ದಾಗಿದೆ. ಅಲ್ಲಿ ಕುಳಿತಿರುವ ಸೂರ್ಯನು ನಿಮಗೆ ಅಧಿಕಾರವನ್ನು, ಅಥಾರಿಟಿ ನೀಡುತ್ತಾನೆ. ನೀವು ತಾಂತ್ರಿಕ, ಟೆಕ್ನಿಕಲ್, ನಿರ್ವಹಣೆ, ಮ್ಯಾನೇಜ್ಮೆಂಟ್, ಕಮ್ಯುನಿಕೇಷನ್ ಅಥವಾ ಐಟಿ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರೆ ಈ ಸಮಯವು ನಿಮಗೆ ಯಾವುದೇ ವರಕ್ಕಿಂತ ಕಡಿಮೆ ಇಲ್ಲ. ಜುಲೈ 16ರ ನಂತರವೇ ನಿಮ್ಮ ಕೆಲಸದ ಹರಿವಿನಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಪ್ರಾರಂಭವಾಗಿವೆ. ಜುಲೈ 23ರ ಸುಮಾರಿಗೆ ಬುಧನು ಮಾರ್ಗಿಯಾದಾಗ ನೇರ ಚಲನೆ ಸ್ಥಗಿತಗೊಂಡಿದ್ದ ಇಮೇಲ್ಗಳು ಮತ್ತು ಅಪ್ರೂವಲ್ಸ್ ಹಠಾತ್ತನೆ ಪಾಸ್ ಆಗುತ್ತವೆ. ವ್ಯವಹಾರ ಮಾಡುವವರಿಗೆ ಒಂದು ಪ್ರಮುಖ ಯೋಗವು ನಿರ್ಮಾಣವಾಗುತ್ತಿದೆ. ನೀವು ಚರ್ಮ, ಲಾಟರಿ, ಮದ್ಯ ಅಥವಾ ಮಾಂಸಾಹಾರಿ, ನಾನ್-ವೆಜ್ ವ್ಯವಹಾರಗಳಿಗೆ ಸಂಬಂಧಿಸಿದ್ದರೆ ಈ ತಿಂಗಳ ಕೊನೆಯಲ್ಲಿ ಅನಿರೀಕ್ಷಿತ ಲಾಭವಾಗುವ ಸಾಧ್ಯತೆ ಇದೆ. ಅವಕಾಶಗಳು ನಿಮ್ಮ ಕಣ್ಣ ಮುಂದೆಯೇ ಇರುತ್ತವೆ, ಆದರೆ ನೀವು ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರಬೇಕು. ಉದ್ಯೋಗಸ್ಥರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕಾಗುತ್ತದೆ ಮತ್ತು ಜುಲೈ 23ರ ನಂತರ ಸಿಗುವ ಹೊಸ ಜವಾಬ್ದಾರಿಗಳನ್ನು ನಾಯಕತ್ವದ ಮನೋಭಾವದೊಂದಿಗೆ, ಲೀಡರ್ಶಿಪ್ ಆಟಿಟ್ಯೂಡ್ ಸ್ವೀಕರಿಸಬೇಕಾಗುತ್ತದೆ. ಹಣಕಾಸು ಮತ್ತು ಸಂಪತ್ತಿನ ವಿಷಯಗಳಲ್ಲಿ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಆರ್ಥಿಕ ಪರಿಸ್ಥಿತಿಯು ಖಂಡಿತವಾಗಿಯೂ ಬಲಗೊಳ್ಳುತ್ತದೆ ಮತ್ತು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ. ಆದರೆ ನಗದು ಹರಿವನ್ನು ಕಾಯ್ದುಕೊಳ್ಳುವಲ್ಲಿ ಸಮಸ್ಯೆ ಎದುರಾಗಬಹುದು. ನಿಮ್ಮ 2ನೇ ಮನೆಯಲ್ಲಿ ಮೀನರಾಶಿಯ ಶನಿಯು ಕುಳಿತಿದ್ದಾನೆ. ಶನಿಯು ಕರ್ಮ ಮತ್ತು ಪ್ರಾಮಾಣಿಕತೆಯ ಗ್ರಹ ಮತ್ತು ಸಂಪತ್ತಿನ ಮನೆಯಲ್ಲಿ ಕುಳಿತು ಅವನು ನಿಮಗೆ ಹಣವಿಲ್ಲದಂತ
ಹಣವಿಲ್ಲದವರಂತೆ ಭಾವಿಸುವಂತೆ ಮಾಡಬಹುದು. ಇದಕ್ಕೆ ಒಂದೇ ಒಂದು ಅಪವಾದವೆಂದರೆ ನಿಮ್ಮ ವ್ಯವಹಾರ ಕಬ್ಬಿಣ ಅಥವಾ ಮರಕ್ಕೆ ಸಂಬಂಧಿಸಿದ್ದರೆ ಶನಿಯು ನೇರವಾಗಿ ಆರ್ಥಿಕ ಲಾಭವನ್ನು ನೀಡುತ್ತಾನೆ. ಇಲ್ಲದಿದ್ದರೆ 11ನೇ ಮನೆಯ ಮೇಲಿನ ಶನಿಯು 10ನೇ ದೃಷ್ಟಿಯು ನಿಮ್ಮ ಸಂಪಾದನೆಯ ಮೇಲೆ ಮತ್ತು ಸ್ನೇಹಿತರೊಂದಿಗೆ ನೀವು 100% ಪ್ರಾಮಾಣಿಕರಾಗಿರಬೇಕು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಜುಲೈ 26ರಂದು ಶನಿದೇವರು ವಕ್ರಿಯಾಗುವುದರೊಂದಿಗೆ, ಅಂದರೆ ಹಿಮ್ಮುಖ ಚಲನೆ, ನಿಮ್ಮ ಹಳೆಯ ಆರ್ಥಿಕ ನಿರ್ಧಾರಗಳ ಲೆಕ್ಕ ಪರಿಶೋಧನೆ ಆಡಿಟ್ ಪ್ರಾರಂಭವಾಗುತ್ತದೆ. ನಿಮ್ಮ ಉಳಿತಾಯವನ್ನು ನೀವು ಮರುಮೌಲ್ಯಮಾಪನ ಮಾಡಬೇಕಾಗುತ್ತದೆ. ಏತನ್ಮಧ್ಯೆ ಜುಲೈ 23ರಿಂದ 27ರ ಅವಧಿಯಲ್ಲಿ ಹಳೆಯ ವ್ಯಾಪಾರ ನೆಟ್ವರ್ಕ್ಗಳು ಸಕ್ರಿಯಗೊಳ್ಳುವುದರಿಂದ ಸ್ಥಗಿತಗೊಂಡಿದ್ದ ಪಾವತಿಗಳು ದೊರೆಯಬಹುದು. ನನ್ನ ಕಟ್ಟುನಿಟ್ಟಿನ ಎಚ್ಚರಿಕೆ ಏನೆಂದರೆ, ಈ ಸಮಯದಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡಬೇಡಿ. ಜುಲೈ 15ರಿಂದ ಆಗಸ್ಟ್ 9ರವರೆಗೆ ದೇವಗುರು ಬೃಹಸ್ಪತಿಯು ಅಸ್ತಂಗತನಾಗಿದ್ದಾನೆ. ಇದರಿಂದಾಗಿ ಹೂಡಿಕೆಯ ದೃಷ್ಟಿಕೋನವು ಮಂಜಾಗಿರುತ್ತದೆ. ನಿಮ್ಮ ಭಾವನೆಗಳಿಗೆ ಬಲಿಯಾಗಿ ಯಾರಿಗೂ ನಗದು ಹಣವನ್ನು ಸಾಲವಾಗಿ ನೀಡಬೇಡಿ, ಇಲ್ಲದಿದ್ದರೆ ಹಣ ಮುಳುಗಬಹುದು. ಪರಿಹಾರವಾಗಿ ಪ್ರತಿ ಶನಿವಾರ ಶನಿದೇವರಿಗೆ ಎಣ್ಣೆಯನ್ನು ಕಡ್ಡಾಯವಾಗಿ ಅರ್ಪಿಸಿ. ಎಳ್ಳೆಣ್ಣೆಯನ್ನು ಕಡ್ಡಾಯವಾಗಿ ಅರ್ಪಿಸಿ. ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧಿಗಳಿಗಾಗಿ ಈ ಸಮಯವು ಒಂದು ಸೂಕ್ಷ್ಮ ಘಟ್ಟದಲ್ಲಿದೆ. ವಿವಾಹಿತ ಜಾತಕರಿಗೆ ಪರಿಸ್ಥಿತಿ ಉದ್ವಿಗ್ನವಾಗಬಹುದು, ಏಕೆಂದರೆ 7ನೇ ಮನೆಯಲ್ಲಿರುವ ಸಿಂಹರಾಶಿಯ ಕೇತುವು ಪ್ರತ್ಯೇಕತೆ ಸೂಚಕವಾಗಿದೆ. ಜುಲೈ 4ರಿಂದ ಶುಕ್ರನು ಅಲ್ಲಿಗೆ ಬಂದಿದ್ದರೂ ಜುಲೈ 16ರಿಂದ 18ರ ನಡುವಿನ ಚಂದ್ರ ಮತ್ತು ಕೇತುವಿನ ಸಂಯೋಗವು ಸಂಬಂಧಗಳಲ್ಲಿ ಗೊಂದಲ ಮತ್ತು ದೂರವನ್ನು ಸೃಷ್ಟಿಸಿದೆ. ನಿಮಗಾಗಿ ಜುಲೈ 21ರಿಂದ 31ರ ನಡುವೆ ಬರುವ ಮಂಗಳವಾರ ಮತ್ತು ಶನಿವಾರಗಳು ಅತ್ಯಂತ ಸೂಕ್ಷ್ಮವಾಗಿವೆ. ವಿಶೇಷವಾಗಿ ಬೆಳಗ್ಗೆ 6ರಿಂದ 9:30ರವರೆಗೆ ಮತ್ತು ಸಂಜೆ 6ರಿಂದ 10ರವರೆಗೆ ಹಳೆಯ ವಿಷಯಗಳ ಬಗ್ಗೆ ನಿಮ್ಮ ಜೀವನ ಸಂಗಾತಿಯು ವಿವಾದವನ್ನು ಮಾಡಬಹುದು. ಇದು ಹೊರಗಿನ ವ್ಯಕ್ತಿಯ ಹಸ್ತಕ್ಷೇಪ ಅಥವಾ ತಪ್ಪು ಗ್ರಹಿಕೆಯ ಕಾರಣದಿಂದಾಗಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಂಪೂರ್ಣವಾಗಿ ಮೌನವಾಗಿರಬೇಕು. ಒಂಟಿಯಾಗಿರುವ ವ್ಯಕ್ತಿಗಳಿಗೆ ಶುಕ್ರನ ಸಂಚಾರವು ಉತ್ತಮ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿದೆ. ಇದರಿಂದ ಭವಿಷ್ಯಕ್ಕಾಗಿ ಪ್ರಮುಖ ಪ್ರಸ್ತಾಪಗಳು ಬರಬಹುದು. ಆದರೆ ಶುಕ್ರನು ಕಾಮವನ್ನು ಹೆಚ್ಚಿಸುತ್ತಾನೆ. ಹಾಗಾಗಿ ಯಾವುದೇ ಹೊರಗಿನ ಸಂಪರ್ಕದ ಆಕರ್ಷಣೆಯಲ್ಲಿ ನಿಮ್ಮ ಮರ್ಯಾದೆಯನ್ನು ಮರೆಯಬೇಡಿ. ಏಕೆಂದರೆ ರಾಹು ಮತ್ತು ಶನಿಯ ದೃಷ್ಟಿಗಳು ನಿಮ್ಮ ಇಮೇಜ್ ಮೇಲೆ ಹಾನಿ ಉಂಟು ಮಾಡಬಹುದು. ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯಕ್ಕಾಗಿ ನೀವೇ ಖುದ್ದಾಗಿ ಪ್ರಯತ್ನಿಸಬೇಕಾಗುತ್ತದೆ. 4ನೇ ಮನೆಯಲ್ಲಿ ವೃಷಭ ರಾಶಿಯ ಮಂಗಳನು ಸಂಚರಿಸುತ್ತಿದ್ದಾನೆ. ಇದು ಭಾವನೆಗಳಲ್ಲಿ ಅಗ್ರೆಷನ್ ತರುತ್ತಿದೆ. ಸಹೋದರರು ಅಥವಾ ಸಂಬಂಧಿಕರ ಬೆಂಬಲವನ್ನು ನಿರೀಕ್ಷಿಸಬೇಡಿ. ಮನೆಯೊಳಗೆ ಕಲಹ ಮತ್ತು ಶತ್ರುತ್ವ ಉಂಟಾಗಬಹುದು. ನಿಮ್ಮ ಹಕ್ಕುಗಳಿಗಾಗಿ ನೀವು ನಿಲ್ಲುವ ಸಮಯ ಈಗ ಬಂದಿದೆ. ವಕ್ರಿ ಶನಿ ಮತ್ತು ಲಗ್ನದಲ್ಲಿರುವ ರಾಹು ನೀವು ನಿಮ್ಮನ್ನು ಬಲಪಡಿಸಿಕೊಳ್ಳಬೇಕೆಂದು ಬಯಸುತ್ತಾರೆ. ಆದಾಗ್ಯೂ ಗುರುವಿನ 9ನೇ ಅಮೃತಮಯ ದೃಷ್ಟಿಯು ನಿಮ್ಮ 2ನೇ ಮನೆಯ ಮೇಲೆ ಬೀಳುತ್ತಿದೆ. ಇದು ಶನಿಯಿಂದ ಉಂಟಾದ ಕೌಟುಂಬಿಕ ದ್ವೇಷವನ್ನು ಅಂತಿಮವಾಗಿ ಶಾಂತಗೊಳಿಸುತ್ತದೆ. ಆರೋಗ್ಯದ ವಿಷಯದಲ್ಲಿ ಈ ಸಮಯವು ಸ್ವಲ್ಪ ಏರುಪೇರು ಉಂಟು ಮಾಡಬಹುದು. ಲಗ್ನದಲ್ಲಿರುವ ರಾಹು ಮತ್ತು 4ನೇ ಮನೆಯಲ್ಲಿರುವ ಮಂಗಳನು ದೈಹಿಕ ಆಯಾಸ, ಕೂದಲು ಉದುರುವಿಕೆ ಮತ್ತು ಬೆನ್ನಿನಿಂದ ಮೂಳೆಗಳ ಹೊರಗಿನ ನೋವಿನ ಸಮಸ್ಯೆ ನೀಡಬಹುದು. ಜುಲೈ 23ರಿಂದ 25ರ ನಡುವೆ ನಿರ್ಜಲೀಕರಣ, ಡಿಹೈಡ್ರೇಷನ್, ಹೊಟ್ಟೆ ಹಾಳಾಗುವುದು ಅಥವಾ ಹಾರ್ಮೋನ್ಗಳ ಅಸಮತೋಲನತೆ ಸಮಸ್ಯೆ ಎದುರಾಗಬಹುದು. ಏಕೆಂದರೆ 6ನೇ ಮನೆಯ ಗುರುವು ಅಜೀರ್ಣ ರೋಗಕ್ಕೆ ಕಾರಣವಾಗಬಹುದು. ಇದಲ್ಲದೆ ಕರ್ಕಾಟಕ ರಾಶಿಯಲ್ಲಿರುವ ಸೂರ್ಯನು ರಕ್ತದೊತ್ತಡ ಅಥವಾ ಮಧುಮೇಹದ ಮೇಲೆ ಪ್ರಭಾವ ಬೀರಬಹುದು. ನಿಮ್ಮ ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ, ಹೇರಳವಾಗಿ ನೀರು ಕುಡಿಯಿರಿ ಮತ್ತು ಅಗತ್ಯವಿದ್ದರೆ ವೈದ್ಯರನ್ನು ಭೇಟಿ ಮಾಡಿ. ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಮಹತ್ವದ್ದಾಗಿದೆ. ಜುಲೈ 16ರ ನಂತರ ಸೂರ್ಯನು 6ನೇ ಮನೆಗೆ ಹೋಗಿದ್ದಾನೆ. ಆದರೆ 5ನೇ ಮನೆಯಲ್ಲಿ ಕುಳಿತಿರುವ ಬುಧನು ಜುಲೈ 17ರಿಂದ ಅತ್ಯಂತ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತಿದ್ದಾನೆ. ಜುಲೈ 23ರಂದು ಬುಧನು ಮಾರ್ಗಿಯಾದಾಗ
ಗಮನ ಹೆಚ್ಚಾಗುತ್ತದೆ ಮತ್ತು ಹೊಸ ವಿಷಯಗಳ ಅಧ್ಯಯನದಲ್ಲಿ ಅದ್ಭುತ ಯಶಸ್ಸು ಲಭಿಸುತ್ತದೆ. ನಿಮ್ಮ ಚುರುಕಾದ ಬುದ್ಧಿಯು ನಿಮ್ಮನ್ನು ಪ್ರವೀಣರನ್ನಾಗಿ ಮಾಡುತ್ತದೆ. 2ನೇ ಮನೆಯ ಶನಿಯ ಕಾರಣದಿಂದಾಗಿ ಕೆಲವೊಮ್ಮೆ ಸೋಮಾರಿತನ ಬರಬಹುದು. ಇದನ್ನು ತಪ್ಪಿಸಲು ತಾಯಿ ಸರಸ್ವತಿಯನ್ನು ಆರಾಧಿಸಿ ಮತ್ತು ಮುಂಜಾನೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಗೃಹಿಣಿಯರಿಗೆ 4ನೇ ಮನೆಯ ಮಂಗಳನು ಕಿರಿಕಿರಿ ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು. ಜುಲೈ 23ರಿಂದ 25ರ ನಡುವೆ ಅಡುಗೆ ಮನೆಯಲ್ಲಿ ಬೆಂಕಿ ಅಥವಾ ವಿದ್ಯುತ್ ಉಪಕರಣಗಳೊಂದಿಗೆ ಎಚ್ಚರಿಕೆಯಿಂದಿರಿ. ನಿಮ್ಮ ಕೋಪವು ಕಲಹವಾಗಿ ಬದಲಾಗದಂತೆ ತಡೆಯಿರಿ. ನೀವು ಮನೆಯಿಂದಲೇ ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸಲು ಬಯಸಿದ್ದರೆ ಜುಲೈ 23ರ ನಂತರ ಮಾರ್ಗಿಯಾಗುವ ಬುಧನು ಉತ್ತಮ ಆಲೋಚನೆಯನ್ನು ನೀಡಬಹುದು. ನಿವೃತ್ತ ವ್ಯಕ್ತಿಗಳಿಗೆ ವಿಶೇಷವಾಗಿ ಜುಲೈ 26ರಂದು ಶನಿಯು ವಕ್ರಿಯಾದಾಗ ತಮ್ಮ ಪಿಂಚಣಿ ಮತ್ತು ಶೇಖರಿಸಿದ ಬಂಡವಾಳವನ್ನು ಸುರಕ್ಷಿತವಾಗಿರಿಸಿಕೊಳ್ಳುವ ಸಮಯವಿದು. 6ನೇ ಮನೆಯ ಗುರುವು ನಿಮ್ಮನ್ನು ನಿಮ್ಮ ಹಣೆಬರಹದ ಪ್ರಾರಬ್ಧದ ಕಡೆಗೆ ಸಮರ್ಪಿತರನ್ನಾಗಿ ಮಾನಸಿಕವಾಗಿ ಶಾಂತವಾಗಿಡುತ್ತಾನೆ. ಸಂಜೆಯ ಸಮಯದಲ್ಲಿ ಲಘು ಆಹಾರವನ್ನು ಸೇವಿಸಿ ಮತ್ತು ವಾಕಿಂಗ್ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಪ್ರಯಾಣಗಳ ಸಂದರ್ಭದಲ್ಲಿ 4ನೇ ಮನೆಯ ಮಂಗಳನು ವಿದೇಶಕ್ಕೆ ಅಥವಾ ಮನೆಯಿಂದ ದೂರ ಹೋಗುವ ಪ್ರಬಲ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. 7ನೇ ಮನೆಯ ಕೇತುವು ಯಾವುದೇ ನಿರ್ದಿಷ್ಟ ಉದ್ದೇಶವಿಲ್ಲದೆ ಅಲೆದಾಡುವ ಬಯಕೆಯನ್ನು ಹುಟ್ಟುಹಾಕುತ್ತಾನೆ. ನೀವು ರಫ್ತು ಆಮದು ಎಕ್ಸ್ಪೋರ್ಟ್ ಇಂಪೋರ್ಟ್ ವಲಯಕ್ಕೆ ಸಂಬಂಧಿಸಿದ್ದರೆ ಗುರುವಿನ 7ನೇ ದೃಷ್ಟಿಯು 12ನೇ ಮನೆಯ ಮೇಲೆ ಬೀಳುವುದರಿಂದ ಭಾರೀ ಲಾಭವನ್ನು ನೀಡುತ್ತದೆ. ಹವ್ಯಾಸಕ್ಕಾಗಿ ಮಾಡುವ ಪ್ರಯಾಣಗಳಲ್ಲಿ ವಾಹನ ಅಪಘಾತದ ಬಗ್ಗೆ ಎಚ್ಚರಿಕೆವಿರಲಿ ಮತ್ತು ಪ್ರಯಾಣದ ಸಮಯದಲ್ಲಿ ನೀವು ದಾಖಲೆಗಳ ಬಗ್ಗೆ ಸಂಪೂರ್ಣವಾಗಿ ಕಾಳಜಿ ವಹಿಸಿ. ನಿಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಮೇಲೆ ಈ ತಿಂಗಳು ಆಳವಾದ ಪ್ರಭಾವ ಬೀರುತ್ತದೆ. ಲಗ್ನದಲ್ಲಿರುವ ರಾಹು ಮತ್ತು 7ನೇ ಮನೆಯಲ್ಲಿರುವ ಕೇತು ನಿಮ್ಮನ್ನು ಮಾನಸಿಕವಾಗಿ ಚಡಪಡಿಸುವಂತೆ ಮಾಡಬಹುದು. ತಂತ್ರ ಮಂತ್ರ ಅಥವಾ ಕೆಟ್ಟ ದೃಷ್ಟಿಗೆ ಸಂಬಂಧಿಸಿದ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬಹುದು. 5ನೇ ಮನೆಯ ಬುಧನಿಂದಾಗಿ ಗೂಢ ವಿದ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಬಯಕೆ ಉಂಟಾಗುತ್ತದೆ ಮತ್ತು 8ನೇ ಮನೆಯ ಮೇಲಿನ ಶನಿಯು 7ನೇ ದೃಷ್ಟಿಯು ನಿಮ್ಮನ್ನು ಸಂಶೋಧನೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಳವಾಗಿ ತೊಡಗಿಸಿಕೊಳ್ಳುವಂತೆ ಮಾಡಬಹುದು. ಈ ಆಲೋಚನೆಗಳಿಂದ ಭಯಪಡಬೇಡಿ. ಇದು ಕೇವಲ ಗ್ರಹಗಳ ಸಂಚಾರದ ಸ್ಥಿತಿಯ ಪರಿಣಾಮ. ಈ ಗೋಚಾರದ ಪ್ರಭಾವವನ್ನು ದಿನಾಂಕಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಜುಲೈ 21 ಮತ್ತು 22ರಂದು ಮಂಗಳನು ರೋಹಿಣಿ ನಕ್ಷತ್ರದಲ್ಲಿದ್ದಾರೆ. ಆದ್ದರಿಂದ ಆತುರದಿಂದ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಜುಲೈ 23ರಿಂದ 25ರ ನಡುವೆ ಬುಧನು ಮಾರ್ಗಿಯಾಗುತ್ತಿದ್ದಾನೆ. ಇದು ಒಪ್ಪಂದಗಳು, ಅಗ್ರಿಮೆಂಟ್ ಮತ್ತು ಸಂವಹನಕ್ಕೆ ಉತ್ತಮ ಸಮಯವಾಗಿದೆ. ಸ್ಥಗಿತಗೊಂಡಿದ್ದ ಇಮೇಲ್ಗಳು ಮತ್ತು ಕಾಗದದ ಕೆಲಸಗಳು ವೇಗವನ್ನು ಪಡೆಯುತ್ತವೆ. ಜುಲೈ 24ರಂದು ಮಂಗಳನು ಮೃಗಶಿರ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಈ ಸಮಯದಲ್ಲಿ ಡಿಹೈಡ್ರೇಷನ್ ಪಾರಾಗಿರಿ. ಜುಲೈ 26ರಿಂದ 28ರವರೆಗೆ ಶನಿಯು ವಕ್ರಿಯಾಗಿರುವುದರಿಂದ ಹಳೆಯ ಗ್ರಾಹಕರ ಸಂಪರ್ಕ ಬೆಳೆಯುತ್ತದೆ ಮತ್ತು ಆಸ್ತಿ ವಿಷಯಗಳಲ್ಲಿ ಲಾಭವಾಗಬಹುದು. ಆದರೆ ಕಾಗದದ ಕೆಲಸಗಳನ್ನು ದಾಖಲಾತಿಗಳನ್ನು ಪ್ರಾಮಾಣಿಕವಾಗಿ ಮಾಡಿ. ಜುಲೈ 29 ಗುರುಪೂರ್ಣಿಮೆಯ ದಿನ ಅಸ್ತಂಗತನಾಗಿದ್ದರೂ ಸಹ ಉಚ್ಚ ಗುರುವಿನ ಪ್ರಭಾವವು ನಿಮ್ಮ ಸಿಲುಕಿಕೊಂಡಿರುವ ಸರ್ಕಾರಿ ಮತ್ತು ನ್ಯಾಯಾಲಯದ ಕೋರ್ಟ್ ಕಚೇರಿ ಕೆಲಸಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ಜುಲೈ 31ರಂದು ಚಂದ್ರ ಮತ್ತು ರಾಹುವಿನ ಸಂಯೋಗವು ಮಾನಸಿಕವಾಗಿ ಭಾರವಾದ ದಿನವನ್ನು ಮಾಡಬಹುದು. ವದಂತಿಗಳತ್ತ ಗಮನ ಹರಿಸಬೇಡಿ ಮತ್ತು ಕೇವಲ ಶಾಂತವಾಗಿರಿ. ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟದ ದಿಕ್ಕು ವಾಯುವ್ಯ, ಅಂದರೆ ಉತ್ತರ ಪಶ್ಚಿಮ ಮೂಲೆಯಾಗಿದೆ. ಈ ಮೂಲೆಯಿಂದ ಮುರಿದು ಹೋಗಿರುವ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಕ್ಷಣವೇ ತೆಗೆದುಹಾಕಿ, ಏಕೆಂದರೆ ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ. ಅದೃಷ್ಟದ ಬಣ್ಣ ನೀಲಿ ಮತ್ತು ಹಸಿರು ಮತ್ತು ಶುಭ ದಿನಗಳು ಬುಧವಾರ ಮತ್ತು ಶನಿವಾರ ಆಗಿರುತ್ತದೆ. ಮಧ್ಯದ ಬೆರಳಿಗೆ ಉತ್ತಮ ಗುಣಮಟ್ಟದ ನೀಲಿಮಣಿ, ಬ್ಲೂ ಸಫೈರ್ ಅಥವಾ ಜಮುನಿಯಾ ಅಮೆಥಿಸ್ಟ್ ರತ್ನವನ್ನು ಧರಿಸುವುದು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತದೆ. ಮಾನಸಿಕ ಗೊಂದಲಗಳು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ನಿವಾರಿಸಲು ಸಂಪೂರ್ಣವಾಗಿ ಹನುಮಂತನ ಆಶ್ರಯವನ್ನು ಪಡೆಯಿರಿ. ಪೂರ್ಣ ನಂಬಿಕೆಯೊಂದಿಗೆ ಹನುಮಾನ್ ಚಾಲಿಸಾದ
ಚೌಪಾಯಿ ಸಬ ಸುಖ ಲಹೈ ತುಮಾರಿ ಸರನಾ ತಮರಕ್ಷಕ ಕಾಹೂ ಕೋ ಡರನಾ ಅನ್ನು 11 ಬಾರಿ ಜಪಿಸಿ. ಪ್ರತಿದಿನ ಸಂಪೂರ್ಣ ಹನುಮಾನ್ ಚಾಲೀಸವನ್ನು ಪಠಿಸುವುದು ನಿಮ್ಮನ್ನು ಎಲ್ಲಾ ರೋಗಗಳು ಮತ್ತು ದೃಷ್ಟಿ ದೋಷಗಳಿಂದ ಮುಕ್ತಗೊಳಿಸುತ್ತದೆ. ನಕ್ಷತ್ರಗಳ ಆಧಾರದ ಮೇಲೆ ವಿಶೇಷ ಪರಿಹಾರಗಳನ್ನು ಪಾಲಿಸಿ. ನಿಮ್ಮ ಜನನವು ಧನಿಷ್ಠಾ ನಕ್ಷತ್ರದಲ್ಲಿ ಆಗಿದ್ದರೆ ಇಡೀ ತಿಂಗಳು ಓಂ ಪೂಷ್ಣೇ ನಮಃ ಮತ್ತು ಓಂ ಆದಿತ್ಯಾಯ ನಮಃ ಎಂದು ಜಪಿಸಿ. ಶತಭಿಷಾ ನಕ್ಷತ್ರದ ಜಾತಕರು ಓಂ ಆಗ್ನೇಯ ನಮಃ, ಓಂ ಬೃಹಸ್ಪತಯೇ ನಮಃ ಮತ್ತು ಓಂ ಪಿತೃಭ್ಯೋ ನಮಃ ಎಂದು ಜಪಿಸಬೇಕು. ಪೂರ್ವ ಭಾದ್ರಪದ ನಕ್ಷತ್ರದವರು ಜುಲೈ 24ರವರೆಗೆ ಓಂ ಪ್ರಜಾಪತಯೇ ನಮಃ ಮತ್ತು ಇಡೀ ತಿಂಗಳು ಓಂ ಪೂಣ್ಶೇ ನಮಃ ಎಂದು ಜಪಿಸಿ. ಹಣ ಪ್ರಾಪ್ತಿಗಾಗಿ ಶ್ರೀ ಯಂತ್ರವನ್ನು ಸ್ಥಾಪಿಸಿ ಶ್ರೀ ಸೂಕ್ತವನ್ನು ಪಠಿಸಿ. ಕೊನೆಯದಾಗಿ ಅತಿಯಾದ ದೊಡ್ಡ ಮುನ್ನೆಚ್ಚರಿಕೆ ಏನೆಂದರೆ ಲಗ್ನದಲ್ಲಿರುವ ರಾಹು, ಅಸ್ತಂಗತ ಗುರು ಮತ್ತು ವಕ್ರಿ ಶನಿಯ ಸಂಯೋಜನೆಯು ಭ್ರಮೆಯ ಬಲೆಯನ್ನು ಸೃಷ್ಟಿಸುತ್ತದೆ. ಅಪೂರ್ಣ ಮಾಹಿತಿ ಅಥವಾ ಆವೇಗದಿಂದಾಗಿ ದಿಢೀರ್ ಎಂದು ಉದ್ಯೋಗ ದೊರೆಯುವುದು, ವ್ಯಾಪಾರ ಪಾಲುದಾರರನ್ನು ಬದಲಾಯಿಸುವುದು ಅಥವಾ ಸಂಬಂಧಗಳನ್ನು ಮುರಿದುಕೊಳ್ಳುವಂತಹ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಜ್ಯೋತಿಷ್ಯವು ನಿಮಗೆ ಗಾಳಿಯ ದಿಕ್ಕನ್ನು ಹೇಳುತ್ತದೆ, ಆದರೆ ದೋಣಿಯ ಹುಟ್ಟು ನಮ್ಮ ಇಚ್ಛಾಶಕ್ತಿ ಮತ್ತು ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ದೇವರನ್ನು ಸ್ಮರಿಸುತ್ತಿರಿ ಮತ್ತು ಪೂರ್ಣ ಬಲದಿಂದ ಮುನ್ನಡೆಯಿರಿ. ನಮಸ್ಕಾರ.